ಈ ಒಂದು ಹೊಸ ತೇರನ್ನು ಈ ವರ್ಷ ತಾವೆಲ್ಲರೂ ಕೂಡಿಕೊಂಡು ಮಾಡಿರಿ. ನಾ ಮೊನ್ನೆ ಮಾಗಣಗೇರಿ ಪಟ್ಟಾಧಿಕಾರ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋ ಹೊತ್ನ್ಯಾಗ ನೋಡ್ಕೊಂಡು ಹೋದೆ. ನಾನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿರಿ. ತೇರ ನಿರ್ಮಾಣ ಮಾಡಿರ್ತೇವೆ ಹೊರತಾಗಿ ಆ ತೇರನ್ನು ಕಾಯ್ಕೊಂಡು ಹೋಗೋದು ಬಹಳ ಕಷ್ಟ ಅದ. ಭಗವಂತನ ಆಶೀರ್ವಾದದಿಂದ ಶರೀರ ಹುಟ್ಟಿರ್ತದ. ಆದರೆ ಶರೀರಕ್ಕೆ ಕಾಯ್ಕೊಂಡು ಹೋಗೋದು ನಾವು ಎಷ್ಟು ಜಾಗೃತದಿಂದ ನಾವು ಕಾಯ್ಕೊಂಡು ಹೋಗ್ತೀವಿ, ಅಷ್ಟೇ ಜಾಗೃತವಾಗಿ ನಾವು ತೇರು ನಿರ್ಮಾಣ ಮಾಡೀವಿ ಅಂದ ಬಳಿಕ ಅದು ಯಾರ ತೇರು ಅಂತ ಕೇಳಿದ್ರೆ ಅದು ಗೊಲ್ಲಾಳನ ತೇರಲ್ಲ, ಅದು ನಮ್ಮ ತೇರು ಅಂತ ತಿಳ್ಕೊಂಡು ಅದನ್ನು ನಿರ್ಮಾಣ ಮಾಡಿರಲ್ಲ, ಅದು ನಿಮ್ಮಂಥ ಕೈನೂರಿನ ಭಕ್ತರು ನಾವೆಲ್ಲಿ ನೋಡೋಕ್ಕಾಗಲ್ಲ. ಖರ್ಚು ಭಾಳ ಅದ. ನಾನು ಕೂಡ ಹೊಸ ತೇರು ಮಾಡಾಕತ್ತೀನಿ. ಬರೇ ನಾನು ಸಾಗೋನಿ ಕಟ್ಟಿಗೆ ತರಬೇಕಾದ್ರೆ 50 ಲಕ್ಷ ಕೊಟ್ಟೀನಿ. ನಿರ್ಮಾಣ ಮಾಡೋನಿಗೆ ಬಡಿಗ್ಯಾಗ 20 ಲಕ್ಷ ಕೊಟ್ಟೀನಿ. ಇನ್ನೂ ಎಷ್ಟು ಖರ್ಚು ಬರ್ತದೆ ಗೊತ್ತಿಲ್ಲ. ಇನ್ನೂ ತೇರಿನ ಸೆಡ್ ನಿರ್ಮಾಣ ಆಗಬೇಕಾಗ್ಯದ. ಆದ್ರೆ ಇನ್ನೂ ತೇರು ಜಾಗ ತಯಾರು ಮಾಡಬೇಕಾಗ್ಯದ. ನಾನು ಹಿಡಿದಿರೋದು 2 ಕೋಟಿ ರೂಪಾಯಿ ಖರ್ಚು. ಆದ್ರೆ ನನಗೀಗೆ 1 ಕೋಟಿ ರೂಪಾಯಿ ಖರ್ಚಾಗ್ಯದ. ಆದರೆ ನೀವೆಲ್ಲ ಯಾವ ರೀತಿ ತಯಾರು ಮಾಡಿರಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ವಿಚಾರ ನನಗೆ ಗೊತ್ತಿಲ್ಲ. ಅದು ಯಾರ ಶಕ್ತಿಯಿಂದ ಆಗ್ಯದ ಅಂತ ಕೇಳಿದ್ರೆ ಗದ್ದಿಗೆ ಒಳಗಿರುವಂಥ ಗೊಲ್ಲಾಳನ ಶಕ್ತಿಯಿಂದ ನಿರ್ಮಾಣ ಆಗ್ಯದ. ನಾವು ರೊಕ್ಕ ಕೊಡ್ತೀವಿ ಹೊರತಾಗಿ ರೊಕ್ಕ ಕೊಟ್ಟಿರೋದನ್ನು ಅದು ಹನಿ ಹನಿ ಕೂಡಿದ್ರ ಹಳ್ಳ, ತೆನಿ ಕೂಡಿದ್ರ ರಾಶಿ ಅನ್ನೋ ಹಂಗೆ ನಾವೆಲ್ಲರೂ ರೊಕ್ಕ ಕೊಟ್ಟೀವಿ. ಆ ರೊಕ್ಕ ಯಾರಿಗೆ ಸಮರ್ಪಣೆ ಆಗ್ಯದ? ನಾವು ದುಡಿದ ರೊಕ್ಕ ಅಂತ ಕೇಳಿದ್ರೆ ಅದು ಗೊಲ್ಲಾಳಿಗೆ ಸಮರ್ಪಣೆ ಆಗ್ಯದ ಹೊರತಾಗಿ ಆ ಗೊಲ್ಲಾಳೇಶ್ವರನ ರಥಕ್ಕೆ ಸಮರ್ಪಣೆ ಆಗ್ಯದ. ಆ ರಥವನ್ನು ತಾವೆಲ್ಲರೂ ಕೂಡ ವೈಭವದಿಂದ ಎಳೆದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತದ. ಇಷ್ಟೊತ್ತನ ಹೇಳಿದ್ರಲ್ಲ ಗೊಲ್ಲಾಳನ ಭಕ್ತಿ ಹೇಗ ಅಂತ ತಿಳ್ಕೊಂಡು. ಅವನಿಗೆ ಲಿಂಗ ತಂದು ಕೊಡಬೇಕಾಗಿತ್ತು, ಅವ ಹಾಗೆ ಮರ್ತು ಬರ್ತಾನೆ ಅನ್ನುವಂಥ ದೃಷ್ಟಿಯನ್ನು ಹೇಳಿದರು. ಒಮ್ಮೆ ಸಿದ್ದರಾಮನ ಚರಿತ್ರೆ ಒಳಗೆ ಬರ್ತದೆ. ಸಿದ್ದರಾಮ ಒಂದು ಆದಿಲಿಂಗವನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ. ಆದಿಲಿಂಗವನ್ನು ಸ್ಥಾಪನೆ ಮಾಡಬೇಕಾಗಿರುವಂಥ ಸಂದರ್ಭದೊಳಗೆ ಏನಾಗ್ತದೆ ಅಂತ ಕೇಳಿದ್ರೆ, ಆಳುಗಳನ್ನು ಮನುಷ್ಯರನ್ನು ಕೊಟ್ಟು ಕಳಿಸ್ತಾನೆ, ಎತ್ತ ಬಂಡಿ ಗಾಡಿಯನ್ನು ಕೊಟ್ಟು ಕಳಿಸ್ತಾನೆ. ಆದ್ರೆ ಕಟ್ಕೊಂಡು ಎತ್ತಿನ ಗಾಡಿ ಒಳಗೆ ಲಿಂಗವನ್ನು ಇಟ್ಟುಕೊಂಡು ಬರ್ತಿರ್ತಾರೆ. ನಸಕ್ಕಾದಂಥ ಸಂದರ್ಭದೊಳಗೆ ಏನಾಗ್ತದೆ ಅಂತ ಕೇಳಿದ್ರೆ, ಈ ನಸಕ್ ಕತ್ತಲಾದ ಮ್ಯಾಗ ಎತ್ತ ಮುಂದೆ ಹೋಗಲ್ಲ. ಮುಂದೆ ಹೋಗ್ಲಾರ ಬಟ್ಟಿಗೆ ಇವ್ರೇನು ಮಾಡಿರ್ತಾರ ಆಳುಗಳಂತ ಕೇಳಿದ್ರೆ, ಮನ ಬಂದಂತೆ ಎತ್ತಿಗೆ ಹೊಡಿತಾರ. ಆದ್ರೆ ಎತ್ತ ಕೊರಳ ಬಳಗ ಹಾಕೊಂಡು ಅಲ್ಲೇ ನೆಲಕ್ಕೆ ಬಿದ್ದು ಸತ್ತು ಹೋಗ್ತಾವ. ಈ ಸುದ್ದಿ ಸಿದ್ದರಾಮ ಗೊತ್ತಾಗ್ತದ. ಈ ಸುದ್ದಿ ಸಿದ್ದರಾಮನಿಗೆ ಗೊತ್ತಾದಂಥ ಸಂದರ್ಭದೊಳಗೆ ಸಿದ್ದರಾಮ ಓಡೋಡಿ ಬರ್ತಾನೆ. ಓಡೋಡಿ ಬಂದು ನೋಡ್ತಾನೆ, ಎತ್ತಿಗೆ ನೋಡ್ತಾನೆ. ಎರಡು ಎತ್ತು ಪ್ರಾಣ ಬಿಟ್ಟವ. ಪ್ರಾಣ ಬಿಟ್ಟಿರ್ತಕ್ಕಂಥ ಎತ್ತನ್ನ ನೋಡಿ ಅವ ಯಾರಿಗೆ ನೆನಿತಾನ ಅಂತ ಕೇಳಿದ್ರೆ, ಶ್ರೀಗಿರಿ ಮಲ್ಲಿನಾಥರನ್ನ ನೆನಿತಾನೆ ಹೊರತಾಗಿ ಬೇರೆ ಯಾರಿಗೂ ನೆನೆಯೋದಿಲ್ಲ. ಮಲ್ಲಯ್ಯ, ನಿನ್ನ ಲಿಂಗವನ್ನು ತೆಗೆದುಕೊಂಡು ಹೊಂಟೀನಿ, ಆದಿಲಿಂಗವನ್ನು ತೆಗೆದುಕೊಂಡು ಹೊಂಟೀನಿ. ಈ ಲಿಂಗವನ್ನು ಸ್ಥಾಪನೆ ಮಾಡಬೇಕಾಗದ. ಈ ಲಿಂಗವನ್ನು ಹೊತ್ತುಕೊಂಡು ಹೋಗೋಕ್ಕಾಗಲ್ಲ. ಈ 2 ಎತ್ತುಗಳಿಗೆ ನೀ ಪ್ರಾಣದಾನ ಮಾಡಬೇಕು ಮಲ್ಲಯ್ಯ ಅಂತ ತಿಳ್ಕೊಂಡು 2 ಕೈಗಳನ್ನು ಮೇಲಕ್ಕೆ ಎತ್ತಿ ಶ್ರೀಗಿರಿ ಮಲ್ಲಿನಾಥರನ್ನ ಪ್ರಾರ್ಥನೆಯನ್ನು ಮಾಡಿ 2 ಎತ್ತಿನ ಮೇಲೆ ಕೈಯನ್ನು ಇಡ್ತಾನ. ಎದ್ದು ನಿಂತವ. 2 ಎದ್ದು ನಿಂತು ಕೊಳ್ಳ ಕೊಡ್ತಾವ. ಎತ್ತಿನ ಗಾಡಿ ಕಟ್ಕೊಂಡು ಸಾಗತ್ತಾನ ಮತ್ತೆ ಸಿದ್ದರಾಮ. ಅಂತಹ ಮಲ್ಲಿಕಾರ್ಜುನನ ತಾವೆಲ್ಲರೂ ಕೂಡ ಕೈನೂರು ಗ್ರಾಮದೊಳಗೆ ಆರಾಧನೆ ಮಾಡ್ತಾ ಇದ್ದೀರಲ್ಲ, ಇದು ಒಂದು ಬಹಳ ವಿಶೇಷ. ಆದರೆ ನಾನೊಂದು ಮಾತು ಹೇಳ್ತೇನೆ.
ಆದರೆ ಭಗವಂತನ ಮೇಲೆ ಗುರುವಿನ ಮೇಲೆ ಯಾರು ಭಕ್ತಿಯನ್ನು ಇಟ್ಟು ನಡೀತೀರಿ ಹೊರತಾಗಿ ಅವನಿಗೆ ಮಾತ್ರ ಭಗವಂತ ಫಲ ಕೊಡ್ತಾನೆ, ಹೊರತಾಗಿ ಫಲ ಕೊಡೋದಿಲ್ಲ. ದುಡ್ದಾಗ ಮಾತ್ರ ನಮಗೆ ಪಗಾರ ಕೊಡ್ತಾರೆ. ಇವತ್ತಿನ ದಿನದಾಗ ನಾವೆಲ್ಲೇ ಹೋಗಲಿ, ಒಂದು ಗೋರ್ಮೆಂಟಕ್ಕೆ ಪಗಾರ ಹೋಗ್ಬೇಕಾಗಿತ್ತು ಅಂತಂದ್ರೆ ನಾವು ದುಡ್ದಾಗ ಗೋರ್ಮೆಂಟ್ ಪಗಾರ ಕೊಡ್ತದೆ. ಯಾರದೇ ಒಬ್ರು ಹೊಲ ಮನೆಗಳು ದುಡಿಬೇಕಾಗಿತ್ತು ಅಂದ್ರೆ ನಾವು ದುಡ್ದಾಗ ನಮಗೆ ಪಗಾರ ಕೊಡ್ತಾರೆ. ಯಾರಿಗೇ ನಮಗೆ ಕುಂದಿರಿಸಿ ಯಾರಿಗೇ ಪಗಾರ ಕೊಡೋದಿಲ್ಲ. ಭಗವಂತನನ್ನು ನಾವು ಮನ ಮುಟ್ಟು ಹಾಗೆ ನಾವು ದುಡಿದ್ರೆ ಮಾತ್ರ ನಮಗೆ ಭಗವಂತ ಫಲ ಕೊಡ್ತಾನೆ, ಹೊರತಾಗಿ ಇಲ್ಲ ಅಂತಂದ್ರೆ ನಮ್ಮ ಭಗವಂತ ಫಲ ಕೊಡೋದಿಲ್ಲ. ಅವನ ಹತ್ರ ಹೇಗೆ ದುಡಿಬೇಕು ಅಂತ ಕೇಳಿದ್ರೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಶ್ರೀಗಿರಿ ಮಲ್ಲಯ್ಯನನ್ನು ಗೊಲ್ಲಾಳೇಶ್ವರನ ಸೇವೆಯನ್ನು ಮಾಡಿದಾಗ ಮಾತ್ರ ನಮಗೆ ಫಲ ಕೊಡ್ತಾನೆ, ಹೊರತಾಗಿ ನಮಗೆ ಫಲ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ಹೊಸ ತೇರನ್ನು ನಿರ್ಮಾಣ ಮಾಡಿದ್ದೀರಿ. ಆ ಗೊಲ್ಲಾಳೇಶ್ವರನ ಕೃಪೆಗೆ ತಾವೆಲ್ಲರೂ ಕೂಡ ಪ್ರಾರ್ಥರಾಗಿ ಭಕ್ತಿಯಿಂದ ರಥವನ್ನು ಎಳಿರಿ ಅನ್ನತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಇಂತಿ ಶಿವಂಭೂಯ ಕಾರ್ಯಕ್ರಮಕ್ಕೆ ಆಗಮಿಸಿ ನೂತನ ಹೊಸ ತೇರಿನ ಕುರಿತಾಗಿ ಆಶೀರ್ವಚನ ದಯಪಾಲಿಸಿರುವಂತಹ ಶಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಂಗಳವರು ಹಿರೇಮಠ ಕನ್ನೊಳ್ಳಿಯ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಅರ್ಪಿಸಿಕೊಳ್ಳುವುದರೊಂದಿಗೆ ಯಾವ ಕಾರ್ಯಕ್ರಮ